ಒಂದು ಕಾಲದಲ್ಲಿ ಇಡೀ ಜಗತ್ತೇ ಅಸೂಯೆಯಿಂದ ನೋಡ್ತಿದ್ದ ಸುಮಾರು 2 ಶತಮಾನಗಳ ಕಾಲ ಭಾರತವನ್ನ ವೈಭವದಿಂದ ಆಳಿದ ಒಂದು ದೊಡ್ಡ ಸಾಮ್ರಾಜ್ಯ. ಆ ಸಾಮ್ರಾಜ್ಯ ಕಡೆಗೆ ಬರೀ ದೆಹಲಿಯ ಸುತ್ತಮುತ್ತಲಿನ ಕೆಲವು ಮೈಲಿಗಳಿಗೆ ಸೀಮಿತವಾಗಿದ್ದು ಹೇಗೆ? ಯೋಚನೆ ಮಾಡಬೇಕಾದ ವಿಷಯ, 1803ರಲ್ಲಿ ಬ್ರಿಟಿಷರು ದೆಹಲಿಗೆ ಬಂದಾಗ ಅಂದಿನ ಮೊಘಲ್ ಚಕ್ರವರ್ತಿ ಕೇವಲ ಅವರೊಬ್ಬ ಪಿಂಚಣಿದಾರ. ಅಬ್ಬಾ, ಈ ದೊಡ್ಡ ಪತನದ ಕಥೆ ಇದೆಯಲ್ಲ, ನಿಜಕ್ಕೂ ಆಶ್ಚರ್ಯಕರ. ಈ ಮಹಾನ್ ಸಾಮ್ರಾಜ್ಯದ ಕುಸಿತದ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಹೌದು. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಮೊಘಲ್ ಸಾಮ್ರಾಜ್ಯದ ಪತನದ ಹಿಂದಿನ ಅಸಲಿ ಕಾರಣಗಳೇನು, ಆಟ ಬದಲಿಸಿದ ಪ್ರಮುಖ ವ್ಯಕ್ತಿಗಳು ಯಾರು ಮತ್ತು ಎಲ್ಲೆಲ್ಲಿ ತಪ್ಪುಗಳಾದ್ವು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಮುಂದಿರೋ ಮೂಲಗಳು ಈ ಐತಿಹಾಸಿಕ ಪತನದ ಒಂದು ಕಾಂಪ್ಲೆಕ್ಸ್ ಚಿತ್ರಣವನ್ನೇ ಕೊಡ್ತವೆ. ಹಾಗಾದ್ರೆ ಈ ಕಥೆಯನ್ನು ಒಂದೊಂದಾರಿ ಬಿಡಿಸಿ ನೋಡೋಣ ಬನ್ನಿ. 1707ರಲ್ಲಿ ಔರಂಗಜೇಬನ ಮರಣದ ಸಮಯ. ಆಗ ಮೊಘಲ್ ಆಡಳಿತ ಇನ್ನೂ ಗಟ್ಟಿಯಾಗಿತ್ತು, ಸೈನ್ಯ ಬಲಿಷ್ಠವಾಗಿತ್ತು ಅಂತಾರೆ. ಹೌದು, ಮೇಲ್ನೋಟಕ್ಕೆ ಹಾಗೇ ಇತ್ತು. ಆದರೆ ಅವನ ಕೆಲವು ಕಠಿಣ ನೀತಿಗಳಿಂದ ಸಾಮ್ರಾಜ್ಯದ ಒಗ್ಗಟ್ಟು ಮತ್ತು ಸ್ಥಿರತೆಗೆ ಆಗಲೇ ಪೆಟ್ಟು ಬಿದ್ದಿತ್ತು. ಅವನು ಸತ್ತ ನಂತರ ಅವಳ 3 ಗಂಡು ಮಕ್ಕಳ ನಡುವೆ ಸಿಂಹಾಸನಕ್ಕಾಗಿ ದೊಡ್ಡ ಯುದ್ಧವೇ ನಡೆಯಿತು ಅಲ್ವಾ? ಹೌದು. ಆ ಯುದ್ಧದ ನಂತರ ಅಧಿಕಾರಕ್ಕೆ ಬಂದಿದ್ದು 65 ವರ್ಷದ ಬಹದ್ದೂರ್ ಶಾ. ಅವನು ಔರಂಗಜೇಬನ ಕೆಲವು ಸಂಕುಚಿತ ನೀತಿಗಳನ್ನ ಬದಲಾಯಿಸೋಕೆ ಪ್ರಯತ್ನಪಟ್ಟ. ಅಂದ್ರೆ ಹಿಂದೂ ರಾಜರು ಮತ್ತು ಮುಖ್ಯಸ್ಥರ ಕಡೆಗೆ ಸ್ವಲ್ಪ ಒಳ್ಳೆಯ ಧೋರಣೆ ತೋರಿಸ್ತಾ? ನಿಜ. ಆದ್ರೆ ಅವನ ನೀತಿಗಳು ಅರ್ಧ ಮನಸ್ಸಿನ ಸಮಾಧಾನದಂತೆ ಇದ್ವು. ಅವನು ಪೂರ್ತಿಯಾಗಿ ಯಾವುದೇ ಸಮಸ್ಯೆಯನ್ನ ಬಗೆಹರಿಸಲಿಲ್ಲ. ಒಂದ್ ನಿಮಿಷ, ಅರ್ಧ ಮನಸ್ಸಿನ ಸಮಾಧಾನ ಅಂದ್ರೆ ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಈಗ ಮರಾಠರ ವಿಷಯವನ್ನೇ ತಗೊಳ್ಳಿ. ಅವರಿಗೆ ಸರ್ದೇಶಮುಖಿ ಪಡೆಯುವ ಹಕ್ಕನ್ನು ಕೊಟ್ಟ. ಓಕೆ. ಆದರೆ ಚೌಥ್ ಹಕ್ಕನ್ನು ಕೊಡ್ಲಿಲ್ಲ. ಹೀಗಾಗಿ ಮರಾಠರಿಗೆ ಪೂರ್ತಿ ಸಮಾಧಾನ ಆಗ್ಲಿಲ್ಲ. ರಜಪೂತರ ವಿಷಯದಲ್ಲೂ ಇದೇ ತರಾನಾ? ಹೌದು. ಅವ್ರ ಜೊತೆನೂ ಸಂಪೂರ್ಣ ಒಪ್ಪಂದಕ್ಕೆ ಬರಲಿಲ್ಲ. ಇದರಿಂದ ದಖ್ಖನ್ನಲ್ಲಿ ಶಾಂತಿ ಸ್ಥಾಪನೆ ಆಗ್ಲೇ ಇಲ್ಲ. ಸಮಸ್ಯೆಗಳು ಹಾಗೆ ಉಳಿದ್ವು. ಹಾಗಾದ್ರೆ ಈ ಚೌಥ್ ಮತ್ತು ಸರ್ದೇಶಮುಖಿ ಅಂದ್ರೆ ಏನು? ಕೇಳುಗರಿಗೆ ಸ್ವಲ್ಪ ಸರಳವಾಗಿ ವಿವರಿಸ್ಬೋದಾ? ಖಂಡಿತ. ಚೌಥ್ ಅಂದ್ರೆ ಮರಾಠರು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಂದ ಒಟ್ಟು ಕಂದಾಯದ ಕಾಲುಭಾಗ ಅಂದ್ರೆ 1/4 ಅದನ್ನ ಪಡೀತಿದ್ರು. ಅದಕ್ಕೆ ಪ್ರತಿಯಾಗಿ ಅವರು ಆ ಪ್ರದೇಶಗಳ ಮೇಲೆ ದಾಳಿ ಮಾಡಲ್ಲ ಅಂತ ಭರೋಸೆ ಕೊಡ್ತಿದ್ರು. ಇದೊಂದು ರೀತಿ ಪ್ರೊಟೆಕ್ಷನ್ ಮನಿ ಇದ್ದ ಹಾಗೆ. ಸರಿ. ಸರ್ದೇಶಮುಖಿ ಅಂದ್ರೆ ಆ ಪ್ರದೇಶದ ಸರ್ದೇಶಮುಖ ಅಥವಾ ಮುಖ್ಯಸ್ಥ ತಾನೂ ಅಂತ ಮನ್ನಣೆ ಪಡೆದು ಹೆಚ್ಚುವರಿಯಾಗಿ ಕಂದಾಯದ 10ನೇ 1 ಭಾಗ ಅಂದ್ರೆ 1/10 ಅದನ್ನ ಪಡೆಯೋದು. ಓ, ಹಾಗಾದ್ರೆ ಬಹದ್ದೂರ್ ಶಾ ಸರ್ದೇಶಮುಖಿ ಕೊಟ್ಟ, ಆದ್ರೆ ಚೌಥ್ ಕೊಡ್ಲಿಲ್ಲ. ಎಕ್ಸಾಕ್ಟ್ಲಿ. ಇದರಿಂದ ಮರಾಠರ ಶಕ್ತಿ ಮತ್ತು ಆದಾಯ ಎರಡಕ್ಕೂ ಕಡಿವಾಣ ಹಾಕೋಕ್ ನೋಡ್ದ. ಆದ್ರೆ ಅವರನ್ನ ಪೂರ್ತಿಯಲ್ಲಿ ಶತ್ರುಗಳನ್ನಾಗಿ ಮಾಡ್ಕೊಳ್ಳೋಕ್ ಇಷ್ಟಪಡ್ಲಿಲ್ಲ. ಅರ್ಥವಾಯ್ತು. ಹಾಗಾದ್ರೆ ಆರ್ಥಿಕವಾಗಿ ಅವನ ಆಳ್ವಿಕೆ ಹೇಗಿತ್ತು? ಅಲ್ಲೂ ಸಮಸ್ಯೆ ಇತ್ತು. ಬಹದ್ದೂರ್ ಶಾ ಸಿಕ್ಕವರಿಗೆಲ್ಲ ಜಾಗೀರುಗಳನ್ನ ಬಡ್ತಿಗಳನ್ನ ಕೊಡೋಕ್ ಶುರು ಮಾಡ್ದ. ಇದ್ರಿಂದ ಖಜಾನೆಗೆ ಹೊಡೆತ ಬಿತ್ತ? ದೊಡ್ಡ ಹೊಡೆತ. 1707ರಲ್ಲಿ ಸುಮಾರು 13 ಕೋಟಿ ರೂಪಾಯಿಗಳಿದ್ದ ರಾಜಮನೆತನದ ಖಜಾನೆ ಅವನ ಆಳ್ವಿಕೆಯ ಅಂತ್ಯದ ವೇಳೆಗೆ ಸಂಪೂರ್ಣವಾಗಿ ಖಾಲಿಯಾಗಿ ಹೋಯಿತು. ಅಯ್ಯೋ. ಅವನ ಮರಣದ ನಂತರ ಮತ್ತೊಂದು ದೊಡ್ಡ ಬದಲಾವಣೆ ಆಯಿತು. ಮೊದಲೆಲ್ಲ ರಾಜಕುಮಾರರು ಅಧಿಕಾರಕ್ಕಾಗಿ ಫೈಟ್ ಮಾಡ್ತಿದ್ರು. ಹೌದು, ಅವರು ಕುಲೀನರು ಅಥವಾ ನೋಬಲ್ಸ್ ಅವರಿಗೆ ಸಪೋರ್ಟ್ ಮಾಡ್ತಿದ್ರು. ಕರೆಕ್ಟ್. ಆದ್ರೆ ಈಗ ಆ ಮಹತ್ವಾಕಾಂಕ್ಷೆಯುಳ್ಳ ಕುಲೀನರೇ ರಾಜರಾಗೋಕ್ ಶುರು ಮಾಡಿದ್ರು. ಅವರು ರಾಜಕುಮಾರರನ್ನ ದಾಳಗಳಾಗಿ ಬಳಸ್ಕೊಂಡ್ರು. ಇದು ಮೊಘಲ್ ರಾಜಕೀಯದಲ್ಲಿ ಒಂದು ಹೊಸ ಮತ್ತು ಅಪಾಯಕಾರಿ ಬೆಳವಣಿಗೆ. ಖಂಡಿತ. ಇದಕ್ಕೆ ಜಹಂದರ್ ಶಾ ಒಂದು ಒಳ್ಳೆಯ ಉದಾಹರಣೆ ಅಲ್ವಾ? ಅವನು ಅಂದಿನ ಅತ್ಯಂತ ಶಕ್ತಿಶಾಲಿ ಕುಲೀನ ಜುಲ್ಫಿಕರ್ ಖಾನಿನ ಬೆಂಬಲದಿಂದ ತಾನೇ ಚಕ್ರವರ್ತಿಯಾದ. ಹೌದು. ಜಹಂದರ್ ಶಾ ಒಬ್ಬ ದುರ್ಬಲ, ಭೋಗಿ, ಆಡಳಿತಕ್ಕೆ ಸಂಪೂರ್ಣ ಅಯೋಗ್ಯನಾದ ವ್ಯಕ್ತಿ. ಅವನಿಗೆ ಚಕ್ರವರ್ತಿಗೆ ಇರಬೇಕಾದ ಘನತೆಯೇ ಇರ್ಲಿಲ್ಲ ಅಂತಾರೆ. ನಿಜ. ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ಜುಲ್ಫಿಕರ್ ಖಾನನ ಕೈಯಲ್ಲಿತ್ತು. ಅವನು ಸಾಮ್ರಾಜ್ಯವನ್ನು ಉಳಿಸೋಕೆ ರಜಪೂತರು ಮರಾಠರ ಜೊತೆ ಸ್ನೇಹ ಬೆಳೆಸೋದು ಮುಖ್ಯ ಅಂತ ನಂಬಿದ್ದ. ಅದಕ್ಕಾಗಿ ಔರಂಗಜೇಬನ ಪಾಲಿಸಿಗಳನ್ನ ಬದಲಾಯಿಸಿದ. ಹೌದು, ವೇಗವಾಗಿ ಬದಲಾಯಿಸಿದ. ದ್ವೇಷಕ್ಕೆ ಕಾರಣವಾಗಿದ್ದ ಜಿಜಿಯಾ ತೆರಿಗೆಯನ್ನ ರದ್ದುಗೊಳಿಸಿದ. ರಜಪೂತ ರಾಜರಾದ ಜೈಸಿಂಗ್, ಅಜಿತ್ ಸಿಂಗ್ಗೆಲ್ಲ ದೊಡ್ಡ ಬಿರುದುಗಳನ್ನ, ಪ್ರಮುಖ ಪ್ರಾಂತ್ಯಗಳ ಗವರ್ನರ್ ಹುದ್ದೆಗಳನ್ನ ಕೊಟ್ಟ. ಆದ್ರೆ ಅವನು ಒಂದು ಕೆಟ್ಟ ಪದ್ಧತಿಯನ್ನ ಶುರು ಮಾಡ್ದ ಅಂತ ಮೂಲಗಳಲ್ಲಿದೆಯಲ್ಲ, ಇಜಾರ ಅಥವಾ ಕಂದಾಯ ಗುತ್ತಿಗೆ ಪದ್ಧತಿ. ಹೌದು, ಅದು ಬಹಳ ಹಾನಿಕಾರಕವಾಗಿತ್ತು. ಇಜಾರ ಅಂದ್ರೆ ಸರ್ಕಾರವೇ ನೇರವಾಗಿ ರೈತರಿಂದ ಕಂದಾಯ ಸಂಗ್ರಹಿಸೋ ಬದಲು ಆ ಹಕ್ಕನ್ನ ಅತಿ ಹೆಚ್ಚು ಹಣ ಕೊಡುವ ಗುತ್ತಿಗೆದಾರನಿಗೆ ಕೊಡೋದು. ಓಹ್, ಇದರಿಂದ ಏನಾಯಿತು?
ಆ ಗುತ್ತಿಗೆದಾರನು ಸರ್ಕಾರಕ್ಕೆ ಒಂದು ನಿಗದಿತ ಮೊತ್ತವನ್ನ ಕೊಟ್ಟು ಆಮೇಲೆ ರೈತರಿಂದ ಸಾಧ್ಯವಾದಷ್ಟು ಹೆಚ್ಚು ಹಣವನ್ನ ವಸೂಲಿ ಮಾಡ್ತಿದ್ದ. ಅಂದ್ರೆ ರೈತರ ಮೇಲಿನ ಶೋಷಣೆ ಇನ್ನಷ್ಟು ಜಾಸ್ತಿಯಾಯಿತು ಮತ್ತು ಕೃಷಿ ವ್ಯವಸ್ಥೆಯನ್ನೇ ಹಾಳು ಮಾಡಿತು. ಜಹಂದರ್ ಶಾನ ನಂತರ ಅವನ ಸೋದರಳಿಯ ಫಾರೂಕ್ ಸಿಯಾರ್ ಅಧಿಕಾರಕ್ಕೆ ಬಂದ. ಅವನ ಗೆಲುವಿನ ಹಿಂದೆ ಇದ್ದದ್ದು ಸೈಯದ್ ಸಹೋದರರು ಅಬ್ದುಲ್ಲಾ ಖಾನ್ ಮತ್ತು ಹುಸೇನ್ ಅಲಿ ಖಾನ್. ಹೌದು. ಇವರನ್ನು ಇತಿಹಾಸದಲ್ಲಿ ರಾಜ ನಿರ್ಮಾಪಕರು ಅಥವಾ ಕಿಂಗ್ ಮೇಕರ್ಸ್ ಅಂತಲೇ ಕರೀತಾರೆ. ನಿಖರವಾಗಿ ಈ ಸಹೋದರರು ಧಾರ್ಮಿಕ ಸಹಿಷ್ಣುತೆಯ ನೀತಿಯನ್ನ ಮುಂದುವರೆಸಿದ್ರು. ಅವರು ಕೂಡ ಜಿಜಿಯಾ, ತೀರ್ಥಯಾತ್ರೆಯ ತೆರಿಗೆಯನ್ನೆಲ್ಲ ರದ್ದುಗೊಳಿಸಿದ್ರು. ರಜಪೂತರು, ಮರಾಠರು, ಜಾಟರು ಎಲ್ಲರ ಜೊತೆ ಮೈತ್ರಿ ಮಾಡ್ಕೊಂಡ್ರು. ಹೌದು. ಅದೇ ಚಕ್ರವರ್ತಿ ಫಾರೂಕ್ ಸಿಯಾರ್ ಅವರಿಗೆ ಸಂಪೂರ್ಣ ಅಧಿಕಾರ ಬಿಟ್ಕೊಡಕ್ ರೆಡಿ ಇರಲಿಲ್ಲ. ಅವನು ಸ್ವಂತ ಅಧಿಕಾರ ಚಲಾಯಿಸೋಕೆ ಬಯಸಿದ್ದ. ಕರೆಕ್ಟ್. ಇದರಿಂದಾಗಿ ಚಕ್ರವರ್ತಿ ಮತ್ತು ಸೈಯದ್ ಸಹೋದರರ ನಡುವೆ ಒಂದು ದೊಡ್ಡ ಹೋರಾಟವೇ ನಡೆತು. ವರ್ಷದಿಂದ ವರ್ಷಕ್ಕೆ ಫಾರೂಕ್ ಸಿಯಾರ್ ಅವರನ್ನ ಅಧಿಕಾರದಿಂದ ಇಳಿಸೋಕೆ ಪಿತೂರಿ ಮಾಡ್ತಾನೇ ಇದ್ದ. ಕಡೆಗೆ 1719ರಲ್ಲಿ ಸೈಯದ್ ಸಹೋದರರೇ ಫಾರೂಕ್ ಸಿಯಾರ್ನನ್ನು ಪದಚ್ಯುತಗೊಳಿಸಿ ಕುರುಡಲನ್ನಾಗಿಸಿ ಆಮೇಲೆ ಹತ್ಯೆ ಮಾಡಿದ್ರು. ಹೌದು. ಇದು ಆ ಕಾಲಕ್ಕೆ ಒಂದು ದೊಡ್ಡ ಆಘಾತಕಾರಿ ಘಟನೆಯಾಗಿರ್ಬೇಕಲ್ವಾ? ಒಬ್ಬ ಕುಲೀನರು ಚಕ್ರವರ್ತಿಯನ್ನೇ ಕೊಲ್ಲೋದು ಅಂದ್ರೆ ಯೋಚಿಸಲು ಅಸಾಧ್ಯವಾಗಿರಬೇಕು. ಖಂಡಿತವಾಗಿಯೂ ಮೊಘಲ್ ಇತಿಹಾಸದಲ್ಲಿ ಇದು ಹಿಂದೆಂದೂ ನಡೆದಿರಲಿಲ್ಲ. ಚಕ್ರವರ್ತಿಯನ್ನ ದೇವರ ಪ್ರತಿನಿಧಿ ಅಂತ ನೋಡ್ತಿದ್ರು. ದೊಡ್ಡ ಆಕ್ರೋಶವನ್ನೇ ಹುಟ್ಟುಹಾಕಿತು. ಅವರನ್ನ ನಮಕ್ ಹರಾಮ್ ಅಂದ್ರೆ ಉಂಡ ಮನೆಗೆ ದ್ರೋಹ ಬಗೆದವರು ಅಂತ ನೋಡಲಾಯಿತು. ಇದೇ ಅಸಮಾಧಾನವನ್ನ ಬಳಸ್ಕೊಂಡು ವಿರೋಧಿಗಳು ಒಂದಾದ್ರು. ಹೌದು. ನಿಜಾಮ್ ಉಲ್ ಮುಲ್ಕ್ ನೇತೃತ್ವದ ಅವರ ವಿರೋಧಿ ಕುಲೀನರ ಗುಂಪು 1720ರಲ್ಲಿ ಸೈಯದ್ ಸಹೋದರರನ್ನ ಸಂಚು ಮಾಡಿ ಕೊಂದು ಅವರ ಪ್ರಾಬಲ್ಯವನ್ನ ಕೊನೆಗೊಳಿಸಿತು. ಸೈಯದ್ ಸಹೋದರರ ನಂತರ ಮೊಹಮ್ಮದ್ ಶಾ ಅಧಿಕಾರಕ್ಕೆ ಬಂದ. ಅವನು ಸುಮಾರು 30 ವರ್ಷಗಳ ಕಾಲ ಆಳಿದ. ಮೂಲಗಳ ಪ್ರಕಾರ ಸಾಮ್ರಾಜ್ಯವನ್ನ ಉಳಿಸಲು ಇದು ಕೊನೆಯ ಅವಕಾಶ ಆಗಿತ್ತು ಅಂತ ಹೇಳಲಾಗುತ್ತೆ. ಹೌದು. ಯಾಕೆಂದ್ರೆ ಆ ಸಮಯದಲ್ಲಿ ಮೊಘಲ್ ಪ್ರತಿಷ್ಠೆ ಇನ್ನೂ ಸಂಪೂರ್ಣವಾಗಿ ನಾಶವಾಗಿರಲಿಲ್ಲ. ಅವರ ಸೈನ್ಯ, ವಿಶೇಷವಾಗಿ ಫಿರಂಗಿ ದಳ ಇನ್ನೂ ಬಲಿಷ್ಠವಾಗಿತ್ತು. ಆದ್ರೆ ಮೊಹಮ್ಮದ್ ಶಾ ಆ ಅವಕಾಶವನ್ನ ಬಳಸ್ಕೊಂಡ್ಲಿಲ್ಲ. ಇಲ್ಲ, ಅವನು ದುರ್ಬಲ ಮನಸ್ಸಿನವನು. ಆಮೇಲೆ ವಿಲಾಸಿ ಜೀವನಕ್ಕೆ ಹೆಚ್ಚು ಒಲವುಳ್ಳವನು. ಅವನಿಗೆ ರಂಗೀಲಾ ಅಂತಾನೆ ಬಿರುದಿತ್ತು. ಮಂತ್ರಿಗಳಿಗೆ ಅವನು ಬೆಂಬಲ ಕೊಡ್ಲಿಲ್ವಾ? ಅದೇ ದೊಡ್ಡ ದುರಂತ. ನಿಜಾಮುಲ್ ಮುಲ್ಕ್ನಂತ ಸಮರ್ಥ ವಜೀರರು ಆಡಳಿತವನ್ನ ಸುಧಾರಿಸೋಕೆ ಪ್ರಯತ್ನಿಸಿದಾಗ ಮೊಹಮ್ಮದ್ ಶಾ ಅವರಿಗೆ ಸಪೋರ್ಟ್ ಮಾಡೋ ಬದಲು ಅವರ ವಿರುದ್ಧನೇ ಪಿತೂರಿ ಮಾಡ್ದ. ಎಕ್ಸಾಕ್ಟ್ಲಿ. ಭ್ರಷ್ಟ ಮತ್ತು ಚಾಡಿ ಹೇಳೋ ಆಸ್ಥಾನಿಕರ ಮಾತನ್ನೇ ಹೆಚ್ಚು ಕೇಳ್ತಿದ್ದ. ಇದರಿಂದ ಬೇಸತ್ತ ನಿಜಾಮುಲ್ ಮುಲ್ಕ್ 1724ರಲ್ಲಿ ತನ್ನ ವಜೀರ್ ಹುದ್ದೆಯನ್ನ ತ್ಯಜಿಸಿ ದಕ್ಷಿಣಕ್ಕೆ ಹೋಗಿ ಹೈದರಾಬಾದ್ ರಾಜ್ಯವನ್ನ ಸ್ಥಾಪಿಸಿದ. ಅಂದ್ರೆ ಸಾಮ್ರಾಜ್ಯದ ಅತ್ಯಂತ ಸಮರ್ಥ ವ್ಯಕ್ತಿಗಳಲ್ಲಿ ಒಬ್ಬನು ಹತಾಶನಾಗಿ ಹೊರನಡೆದ. ಹೌದು. ಮೂಲಗಳಲ್ಲಿ ಇದನ್ನ ಸಾಮ್ರಾಜ್ಯದಿಂದ ನಿಷ್ಠೆ ಮತ್ತು ಸದ್ಗುಣದ ಪಲಾಯನದ ಸಂಕೇತ ಅಂತ ಬಣ್ಣಿಸಲಾಗಿದೆ. ಇದರ ನಂತರ ಬಂಗಾಳ, ಅವಧ್, ಪಂಜಾಬ್ನಂತಹ ಅನೇಕ ಪ್ರಾಂತ್ಯಗಳು ಹೆಸರಿಗ ಮಾತ್ರ ಮೊಘಲ್ ಚಕ್ರವರ್ತಿಗೆ ನಿಷ್ಠೆ ತೋರಿಸ್ತಿದ್ವು. ಆದರೆ ವಾಸ್ತವದಲ್ಲಿ ಸ್ವತಂತ್ರ ರಾಜ್ಯಗಳಾಗಿ ಕೆಲಸ ಮಾಡೋಕ್ ಶುರು ಮಾಡಿದ್ವು. ಸಾಮ್ರಾಜ್ಯ ಭೌತಿಕವಾಗಿ ಒಡೆಯೋಕ್ ಶುರುವಾಯಿತು. ಹೌದು. ಸಾಮ್ರಾಜ್ಯದ ಈ ಆಂತರಿಕ ದೌರ್ಬಲ್ಯವೇ ಹೊರಗಿನ ಶತ್ರುಗಳಿಗೆ ದಾರಿ ಮಾಡಿಕೊಟ್ಟಿತು. ಪರ್ಷ್ಯಾದ ನಾದಿರ್ ಶಾ ಭಾರತದ ಮೇಲೆ ಆಕ್ರಮಣ ಮಾಡಿದ್ದು ಇದೇ ಸಮಯದಲ್ಲಿ ಅಲ್ವಾ? ಹೌದು. ವಾಯವ್ಯ ಗಡಿ ರಕ್ಷಣೆಯನ್ನ ವರ್ಷಗಳಿಂದ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿತ್ತು. 1739ರಲ್ಲಿ ಕರ್ನಾಲ್ನಲ್ಲಿ ನಡೆದ ಯುದ್ಧದಲ್ಲಿ ನಾದಿರ್ ಶಾ ಮೊಘಲ್ ಸೈನ್ಯವನ್ನ ಹೀನಾಯವಾಗಿ ಸೋಲಿಸಿದ. ಆ ಸೋಲಿಗೆ ಕಾರಣ? ಮುಖ್ಯ ಕಾರಣ ಮೊಘಲ್ ಕುಲೀನರ ನಡುವಿನ ಒಳಜಗಳ, ಕಳಪೆ ನಾಯಕತ್ವ, ಪರಸ್ಪರ ಅಪನಂಬಿಕೆ. ಆಮೇಲೆ ಅವನು ದೆಹಲಿಗೆ ನುಗ್ಗಿ ತನ್ನ ಕೆಲವು ಸೈನಿಕರ ಹತ್ಯೆಗೆ ಪ್ರತೀಕಾರವಾಗಿ ರಾಜಧಾನಿಯ ನಾಗರಿಕರ ಭೀಕರ ಹತ್ಯಾಕಾಂಡಕ್ಕೆ ಆದೇಶಿಸಿದ. ಅವನು ದೆಹಲಿಯಿಂದ ದೋಚಿದ ಸಂಪತ್ತಿನ ಪ್ರಮಾಣ ಎಷ್ಟಿತ್ತು? 70 ಕೋಟಿ ರೂಪಾಯಿಗಳು ಅಂತ ಕೇಳಿದ್ದೇನೆ. ಆ ಕಾಲದಲ್ಲಿ ಆ ಹಣದ ಮೌಲ್ಯವನ್ನ ಊಹಿಸಿಕೊಳ್ಳೋದಾದ್ರೂ ಹೇಗೆ? ಊಹಿಸಲು ಅಸಾಧ್ಯ. 70 ಕೋಟಿ ರೂಪಾಯಿಗಳು. ಇದರಲ್ಲಿ ಪ್ರಸಿದ್ಧ ಕೊಹಿನೂರ್ ವಜ್ರ, ಶಾಜಹಾನನ ರತ್ನಖಚಿತ ನವಿಲು ಸಿಂಹಾಸನವೂ ಸೇರಿತ್ತು. ಅಬಾ! ಆ ಲೂಟಿಯ ಹಣ ಎಷ್ಟಿತ್ತಂದ್ರೆ ನಾದಿರ್ ಶಾ ತನ್ನ ಪರ್ಷಿಯನ್ ಸಾಮ್ರಾಜ್ಯಕ್ಕೆ 3 ವರ್ಷಗಳ ಕಾಲ ತೆರಿಗೆಯಿಂದ ಸಂಪೂರ್ಣ ವಿನಾಯಿತಿ ಕೊಟ್ಟ. 3 ವರ್ಷ! ಈ ಆಕ್ರಮಣ ಮೊಘಲ್ ಸಾಮ್ರಾಜ್ಯದ ಪ್ರತಿಷ್ಠೆಯನ್ನ ಪೂರ್ತಿ ಮಣ್ಣುಪಾಲು ಮಾಡಿರ್ಬೇಕು. ಖಂಡಿತ. ಅದರ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿತು. ಇದರ ನಂತರವೂ ದಾಳಿಗಳು ನಿಲ್ಲಿಲ್ಲ ಅಲ್ವೇ? ಇಲ್ಲ. ನಾದಿರ್ ಶಾನ ನಂತರ ಅವನ ಸೇನಾಪತಿಗಳಲ್ಲಿ ಒಬ್ಬನಾದ ಅಹ್ಮದ್ ಶಾ ಅದ್ದಾಲಿ 1748ರಿಂದ 1767ರ ನಡುವೆ
ಪದೇ ಪದೇ ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದ. ದೆಹಲಿ ಮಥುರಾದವರೆಗೂ ಲೂಟಿ ಮಾಡಿದ್ದ ಅಂತಾರೆ. ಹೌದು, 1761ರ ಹೊತ್ತಿಗೆ ಮೊಘಲ್ ಸಾಮ್ರಾಜ್ಯ ಅನ್ನೋದು ಕೇವಲ ದೆಹಲಿಯ ರಾಜ್ಯವಾಗಿ ಉಳಿದುಕೊಂಡಿತ್ತು. ಒಂದು ಅಖಿಲ ಭಾರತ ಸಾಮ್ರಾಜ್ಯವಾಗಿ ಅದರ ಅಸ್ತಿತ್ವ ಪ್ರಾಯೋಗಿಕವಾಗಿ ಕೊನೆಗೊಂಡಿತ್ತು. ಸರಿ, ನಾವು ಇಲ್ಲಿಯವರೆಗೂ ದುರ್ಬಲ ರಾಜರು, ಪಿತೂರಿ ಮಾಡೋ ಕುಲೀನರು, ವಿದೇಶಿ ಆಕ್ರಮಣಗಳ ಕಥೆಯನ್ನ ನೋಡಿದ್ವಿ. ಆದ್ರೆ ಮೂಲಗಳು ಇದರ ಹಿಂದೆ ಇನ್ನೂ ಆಳವಾದ ವ್ಯವಸ್ಥಿತ ಸಮಸ್ಯೆಗಳಿದ್ದವು ಅಂತ ಹೇಳ್ತವೆ. ಹೌದು. ಈ ಪತನ ಕೇವಲ ವ್ಯಕ್ತಿಗಳ ವೈಫಲ್ಯವಾಗಿರಲಿಲ್ಲ ಅಲ್ವಾ? ಖಂಡಿತವಾಗಿಯೂ ಅಲ್ಲ. ಇದು ವ್ಯವಸ್ಥೆಯ ವೈಫಲ್ಯ. ಮೂಲಗಳು ಗುರುತಿಸುವ 4 ಪ್ರಮುಖ ಕಾರಣಗಳಿದವೆ. ಮೊದಲನೇದಾಗಿ ಕುಲೀನರ ಅವನತಿ. ಅಂದ್ರೆ 18ನೇ ಶತಮಾನದ ಮೊಘಲ್ ಕುಲೀನರಲ್ಲಿ ರಾಜ್ಯಕ್ಕೆ ನಿಷ್ಠೆಯನ್ನೋದೇ ಇರಲಿಲ್ಲ. ಅವರ ಸ್ವಾರ್ಥವೇ ಮುಖ್ಯವಾಗಿತ್ತು. ಅವರು ತಮ್ಮ ಸ್ವಂತ ಹಿತಾಸಕ್ತಿಗಳಿಗಾಗಿ ಗುಂಪುಗಳನ್ನು ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಮತ್ತು ರಾಜನ ವಿರುದ್ಧವೇ ಹೋರಾಡಿದ್ರು. ಅಂದ್ರೆ ಸಾಮ್ರಾಜ್ಯದ ಆಧಾರ ಸ್ತಂಭಗಳಾಗಬೇಕಿದ್ದವರೇ ಅದನ್ನ ಒಡೆಯೋಕೆ ಕಾರಣರಾದ್ರು. ನಿಖರವಾಗಿ. ಎರಡನೇ ಕಾರಣ ಜಾಗೀರ್ದಾರಿ ಬಿಕ್ಕಟ್ಟು. ಇದು ಕೂಡ ಬಹಳ ಮುಖ್ಯ. ಜಾಗೀರ್ ಅಂದ್ರೆ ಕುಲೀನರ್ಗೆ ಅವರ ಸೇವೆಗಾಗಿ ಕೊಡ್ತಿದ್ದ ಭೂಮಿ. ಹೌದು, ಅದರಿಂದ ಬರೋ ಕಂದಾಯವೇ ಅವರ ಆದಾಯವಾಗಿತ್ತು. ಆದರೆ ಕಾಲಕ್ರಮೇಣ ಕುಲೀನರ ಸಂಖ್ಯೆ ಹೆಚ್ಚಾಯಿತು. ಹಂಚೋಕೆ ಇದ್ದ ಜಾಗೀರುಗಳು ಸೀಮಿತವಾಗಿದ್ವು. ಇದರಿಂದ ಜಾಗೀರುಗಳಿಗಾಗಿ ತೀವ್ರ ಪೈಪೋಟಿ ಶುರುವಾಯಿತು. ಹೌದು, ತಮ್ಮ ಆದಾಯವನ್ನ ಹೆಚ್ಚಿಸ್ಕೊಳ್ಳೋಕೆ ಅವರು ರೈತರನ್ನ ಇನ್ನಷ್ಟು ಶೋಷಿಸೋಕೆ ಪ್ರಾರಂಭಿಸಿದ್ರು. ಇದು ಕೃಷಿ ಮೇಲೆ ಕೆಟ್ಟ ಪರಿಣಾಮ ಬೀರಿತು, ಆರ್ಥಿಕ ಬೆನ್ನೆಲುಬನ್ನೇ ಮುರಿತು. ಮೂರನೇ ಕಾರಣ ಆರ್ಥಿಕ ಮತ್ತು ಸಾಮಾಜಿಕ ನಿಶ್ಚಲತೆ ಅಂತ ಹೇಳಲಾಗತ್ತೆ. ಯುರೋಪ್ನಲ್ಲಿ ವೈಜ್ಞಾನಿಕ ಕ್ರಾಂತಿ ನಡೀತಿದ್ದಾಗ ಭಾರತದಲ್ಲಿ ಯಾಕೆ ಆ ರೀತಿಯ ಪ್ರಗತಿಯಾಗ್ಲಿಲ್ಲ? ಹೌದು, ಇದು ಬಹಳ ಮುಖ್ಯವಾದ ಅಂಶ. 18ನೇ ಶತಮಾನದಲ್ಲಿ ಭಾರತದ ಸಮಾಜ ಮತ್ತು ಆರ್ಥಿಕತೆ ಒಂದು ರೀತಿಯಲ್ಲಿ ನಿಂತ ನೀರಾಗಿತ್ತು. ಕೃಷಿ ನಿಶ್ಚಲವಾಯಿತು, ರೈತರ ಸ್ಥಿತಿ ಹದಗೆಟ್ಟಿತು. ವ್ಯಾಪಾರ ಉದ್ಯಮದಲ್ಲಿ ಹೊಸ ತಂತ್ರಜ್ಞಾನಗಳು ಬರಲಿಲ್ಲ. ಕರೆಕ್ಟ್. ಯುರೋಪ್ಗೆ ಹೋಲಿಸಿದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ವಿ. ಸಮಾಜ ಆರ್ಥಿಕವಾಗಿ ಬೆಳೆದಿದ್ದಾಗ ಯುದ್ಧಗಳು ಮತ್ತು ಕುಲೀನರ ಐಷಾರಾಮಿ ಜೀವನದ ವೆಚ್ಚವನ್ನ ಭರಿಸೋಕೆ ಸಾಮ್ರಾಜ್ಯಕ್ಕೆ ಆಗ್ಲೇ ಇಲ್ಲ. ಮತ್ತು ಕೊನೆಯದಾಗಿ ಬಹುಶಃ ಅತ್ಯಂತ ಮುಖ್ಯವಾದ ಕಾರಣ ಜನರಲ್ಲಿ ರಾಷ್ಟ್ರೀಯತೆಯ ಭಾವನೆ ಇರಲಿಲ್ಲ ಅನ್ನೋದು. ಹೌದು, ಆಗಿನ ಕಾಲದಲ್ಲಿ ತಾವು ಭಾರತೀಯರು ಅನ್ನೋ ಭಾವನೆ ಜನರಲ್ಲಿ ಇರಲಿಲ್ಲ. ಅವರ ನಿಷ್ಠೆ ಕೇವಲ ತಮ್ಮ ರಾಜ, ತಮ್ಮ ಜಾತಿ, ತಮ್ಮ ಧರ್ಮ ಅಥವಾ ತಮ್ಮ ಬುಡಕಟ್ಟಿಗೆ ಸೀಮಿತವಾಗಿತ್ತು. ಮೊಘಲ್ ಸಾಮ್ರಾಜ್ಯದ ಏಕತೆಯನ್ನ ಕಾಪಾಡೋದಲ್ಲಿ ಯಾರಿಗೂ ಆಳವಾದ ಆಸಕ್ತಿ ಇರಲಿಲ್ಲ. ರೈತರು, ಜಮೀನ್ದಾರರು, ಕುಲೀನರು ಎಲ್ಲರೂ ತಮ್ಮ ಸೀಮಿತ ಹಿತಾಸಕ್ತಿಗಳಿಗಾಗಿ ಹೋರಾಡ್ತಿದ್ರೆ ಹೊರತು ಒಂದು ದೇಶದ ಹಿತಾಸಕ್ತಿಗಾಗಿ ಅಲ್ಲ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಮೊಘಲ್ ಸಾಮ್ರಾಜ್ಯದ ಪತನ ಕೇವಲ ಹೊರಗಿನ ಹೊಡೆತಗಳಿಂದ ಆಗಿದ್ದಲ್ಲ. ಖಂಡಿತ ಅಲ್ಲ. ಅದಕ್ಕೂ ಮೊದಲೇ ಅದು ಆಂತರಿಕ ಕೊಳೆತದಿಂದಾಗಿ ಒಂದು ಟೊಳ್ಳಾದ ಮರವಾಗಿತ್ತು. ಆಡಳಿತ, ಸೈನ್ಯ, ಆರ್ಥಿಕತೆ, ಇಡೀ ವ್ಯವಸ್ಥೆಯೇ ಕುಸಿದು ಬಿದ್ದಿತ್ತು. ಕೊನೆಯದಾಗಿ ಒಂದು ಕುತೂಹಲಕಾರಿ ಚಿಂತನೆ. ಮೊಘಲ್ ಸಾಮ್ರಾಜ್ಯವನ್ನ ನಾಶ ಮಾಡಿದ ಯಾವುದೇ ಭಾರತೀಯ ಶಕ್ತಿ, ಅದು ಮರಾಠರಾಗಿರಲಿ ಅಥವಾ ಸಿಖ್ಖರಾಗಿರಲಿ, ಅದರ ಸ್ಥಳದಲ್ಲಿ ಮತ್ತೊಂದು ಸ್ಥಿರವಾದ ಅಖಿಲ ಭಾರತ ಸಾಮ್ರಾಜ್ಯವನ್ನ ಕಟ್ಟೋಕೆ ಸಮರ್ಥವಾಗಿರಲಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಮೊಘಲರು ಪ್ರತಿನಿಧಿಸುತ್ತಿದ್ದ ಅದೇ ಹಳೆಯ ಸಾಯುತ್ತಿರುವ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಭಾಗವಾಗಿದ್ರು. ಈ ಅಧಿಕಾರದ ನಿರ್ವಾತವನ್ನ ಬ್ರಿಟಿಷರು ತುಂಬಿದ್ರು. ಹೌದು, ಉತ್ತಮ ಆರ್ಥಿಕ ವ್ಯವಸ್ಥೆ, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಹೊಂದಿದ್ದ ಯುರೋಪಿನ ವಿದೇಶಿ ಶಕ್ತಿಯು ಅಂದ್ರೆ ಬ್ರಿಟಿಷರು ತುಂಬಿದ್ರು. ಇದು ಒಂದು ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ಹೌದು, ಮೊಘಲರ ಪತನವು ಕೇವಲ ಒಂದು ದುರ್ಬಲ ಭಾರತೀಯ ಆಳ್ವಿಕೆಯಿಂದ ಮತ್ತೊಂದು ಬಲಿಷ್ಠ ವಿದೇಶಿ ಆಳ್ವಿಕೆಗೆ ಮುನ್ನುಡಿಯಾಗಿತ್ತೆ. ಒಂದು ವೇಳೆ ಹೆಚ್ಚು ಬಲಿಷ್ಠ ಮತ್ತು ಒಗ್ಗೂಡಿದ ಭಾರತೀಯ ರಾಜ್ಯವು ಆಗ ಅಸ್ತಿತ್ವದಲ್ಲಿದ್ರೆ ಅದು ಯುರೋಪಿಯನ್ ವಸಾಹತುಶಾಹಿಯ ಉದಯವನ್ನ ತಡೆಯೋಕೆ ಸಾಧ್ಯವಾಗ್ತಿತ್ತಾ? ಇದೊಂದು ಯೋಚಿಸಬೇಕಾದ ಪ್ರಶ್ನೆ.